ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಮೇ 1ರಂದು ಆಚರಿಸಲಾಗುವ ರಾಜ್ಯಮಟ್ಟದ ಕಾರ್ಮಿಕ ದಿನಾಚರಣೆಯಲ್ಲಿ ಪ್ರದಾನ ಮಾಡುವ ಪ್ರತಿಷ್ಠಿತ ಕಾಯಕಯೋಗಿ ಪ್ರಶಸ್ತಿಗೆ ಹಾಸನ ಜಿಲ್ಲೆಯಿಂದ ಇಂದ್ರ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ರವಿ ನಾಕಲಗೂಡು ಅವರು ತಿಳಿಸಿದರು. 2026ನೇ ಸಾಲಿನ ರಾಜ್ಯಮಟ್ಟದ ಕಾರ್ಮಿಕ ದಿನಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಸಮೀಪದ ಸೂಲಿಬೆಲೆಯಲ್ಲಿ ನಡೆಯಲಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮದಿಂದ ಜೀವನ ನಡೆಸುತ್ತಿರುವ ಕಾರ್ಮಿಕರನ್ನು ಸನ್ಮಾನಿಸಲಾಗುತ್ತಿದೆ. ಹಾಸನ ಜಿಲ್ಲೆಯ ಇಂದ್ರ ಅವರು ಬಿದಿರು ಕೆಲಸದ ಮೂಲಕ ಮರಕೊಕ್ಕೆ ತಯಾರಿಸಿ ಜೀವನ ನಿರ್ವಹಣೆ ಮಾಡುತ್ತಿರುವ ಹಿನ್ನೆಲೆ ಇವರ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಪರಿಷತ್ ಜಿಲ್ಲಾ ಘಟಕ ತಿಳಿಸಿದೆ. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ರವಿ ನಾಕಲಗೂಡು ಅವರು ಇಂದ್ರ ಅವರಂತಹ ಪರಿಶ್ರಮಗಳ ಸಾಧನೆಗೆ ಇದು ಉತ್ತೇಜನವಾಗಲಿದೆ ಎಂದು ಹೇಳಿದರು. ರಾಜ್ಯ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ನ ರಾಜ್ಯ ಘಟಕದ ಅಧ್ಯಕ್ಷ ಡಾಕ್ಟರ್ ಹುಲಿಕಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ನಡೆಯುವಂಥ ಕಾಯಕಯೋಗಿ ರಾಜ್ಯ ಪ್ರಶಸ್ತಿಗೆ ಇವತ್ತು ಹಾಸನ ಜಿಲ್ಲಾ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕದ ಆಶ್ರಯದಲ್ಲಿಯೂ ಕೂಡ ಜಿಲ್ಲೆಯಿಂದ ಒಬ್ಬ ಕಾಯಕಯೋಗಿಯನ್ನು ಆಯ್ಕೆ ಮಾಡಲಾಗಿದೆ. ನಮ್ಮ ಕಾಯಕಯೋಗಿ ಯಾರಪ್ಪ ಅಂದರೆ ಆಲೂರು ತಾಲೂಕಿನ ಕಣತೂರು ಸಮೀಪದ ಕೊಡಗೇಳಿ ಗ್ರಾಮದ ಇಂದ್ರ ಪರವಾಗಿಲ್ಲ, ಇಂದ್ರ ಎಲ್ಲಿ ನಡೆಯುತ್ತೆ. ಇಂದ್ರ ಅವರನ್ನು ನಾವು ಆಯ್ಕೆಯನ್ನು ಮಾಡಿದ್ದೀವಿ. ಆಯ್ಕೆಯನ್ನು ಯಾವ ರೀತಿ ಮಾಡಿದ್ದೀವಿ ಅಂದರೆ ಕಾಯಕಯೋಗಿ ಈಗಾಗಲೇ ಜಿಲ್ಲಾಧ್ಯಕ್ಷರಾದಂಥ ರವಿ ನಾಕಲಗೌಡರವರು ಸವಿವರವಾಗಿ ಇದನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಒಂದು ಸತ್ಸಂಪ್ರದಾಯವನ್ನು ಅಳವಡಿಸ್ಕೊಂಡಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕಟ್ಟಕಡ ವ್ಯಕ್ತಿನೂ ಕೂಡ ಸಮಾಜದಲ್ಲಿ ಗೌರವಕ್ಕೆ ಪಾತ್ರ. ಮರ ಕುಕ್ಕೆ ಮಾಡೇ ಜೀವನ ಮಾಡಿರೋದು ಸವಿ. ನಮ್ಮ ಮಕ್ಕಳನ್ನ ಮರ ಕುಕ್ಕೆ ಮಾಡೇ ಓದಿಸಿರೋದು. ಕಷ್ಟದಿಂದ ಬಿದ್ರು ತಗೊಬಂದು ಕಡ್ಕೊಬಂದು ಒತ್ಕೊಬಂದು ಕಾಡಿಂದ ಅದು ದುಡ್ಡು ಕೊಟ್ಟು ತರಬೇಕು. ಒಂದು ಬಿದ್ರಿಗೆ 200 ರೂಪಾಯಿ. ಅದರಲ್ಲೇ ಎಣೆದು ಸಂತೆ ವ್ಯಾಪಾರ ಹಳ್ಳಿ ಮೇಲೆಲ್ಲ ತಿರುಗಿ ಜೀವನ ಸಾಕಿರೋದು. ನಮ್ಮ ಮಗನ ಓದಿಸಿದ್ದೀವಿ ಕಷ್ಟವಿದ್ದು. ಸುದ್ದಿಗೋಷ್ಠಿಯಲ್ಲಿ ಕಮಲ್ ಕುಮಾರ್, ರಾಣಿ, ಯೋಗೇಶ್, ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.